ಕೇಬಲ್ ಅಳವಡಿಕೆ ಹೆಸರಲ್ಲಿ ಅಕ್ರಮವಾಗಿ ನಡೆಸಿದಂತಹ ಕಾಮಗಾರಿ ಮೇಲೆ ನಿನ್ನೆ ಬಿಬಿಎಂಪಿ ಹಾಗೂ ಕೆಆರ್ಪುರಂ ಪೊಲೀಸರು ದಾಳಿ ಮಾಡಿ ಸುಮಾರು 22 ಲಕ್ಷ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿರುವಂತದ್ದು. ಸದ್ಯ ನಾನೀಗ ಕೆಆರ್ಪುರಂನ ಅಯ್ಯಪ್ಪ ನಗರದಲ್ಲಿದ್ದೀನಿ. ಇಲ್ಲಿ ವಿಜುವಲ್ ನೋಡ್ತಾ ಹೋದ್ರೆ ಕೇವಲ ಕಳೆದ 2 ತಿಂಗಳ ಹಿಂದಷ್ಟೇ ಡಾಂಬರೀಕರಣವಾದಂತಹ ರಸ್ತೆ ಇದು. ರಸ್ತೆಯನ್ನ ಅಕ್ರಮವಾಗಿ ಕೇಬಲ್ ಅಳವಡಿಕೆ ಹೆಸರಲ್ಲಿ ರಸ್ತೆಯನ್ನ ಅಗೀತಿರುವಂತದ್ದು. ಅಂದ್ರೆ ಒಂದ್ ಕಡೆ ಬೆಂಗಳೂರಿನ ಹಲವೆಡೆ ಎಷ್ಟೋ ಕಡೆ ರಸ್ತೆಗಳಿಗೆ ಡಾಂಬರೇ ಆಗಲ್ಲ, ಮತ್ತೊಂದ್ ಕಡೆ ಕೇವಲ 1 ತಿಂಗಳು 2 ತಿಂಗಳು ಹಿಂದಷ್ಟೇ ಡಾಂಬರ್ ಆದಂತ ರಸ್ತೆಗಳನ್ನ ಮತ್ತೆ ಅಗಿಯುವಂತದ್ದು, ಅದು ಕೂಡ ಕೇಬಲ್ ಅಳವಡಿಕೆ ಹೆಸರಲ್ಲಿ. ಇಲ್ಲಿ ನಿನ್ನೆ ಕಾಮಗಾರಿ ನಡೆಸಿದಂತ ಗುತ್ತಿಗೆದಾರ ಬಿಬಿಎಂಪಿ ಆಗಿರ್ಬೋದು, ಜೊತೆಗೆ ಈ ಭಾಗದ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆದೆ ಅಕ್ರಮವಾಗಿ ರಸ್ತೆಯನ್ನ ಆಗಿತಿರ್ತಾನೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 20 ರಿಂದ 25 ಬಾರಿ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಿಗೆ ಸ್ಥಳೀಯ ಆಮ್ ಆದ್ಮಿ ಪಕ್ಷದ ಮುಖಂಡರಾದಂತಹ ಗಿರೀಶ್ ಕುಮಾರ್ ನಾಯ್ಡು ಅವರು ಸತತ 20 ರಿಂದ 23 ಬಾರಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿಯಂತ ಸಾಕ್ಷ್ಯಗಳು ಸಿಗ್ತಿಲ್ಲ. ಜೊತೆಗೆ ಎಲ್ಲಿ ರಸ್ತೆಯನ್ನ ಅಗಿತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಕೇಬಲ್ ಅಳವಡಿಕೆಯನ್ನ ಮಾಡ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ವಸ್ತುಗಳ ನಮಗೆ ಸಿಗ್ತಿಲ್ಲ ಅನ್ನೋ ಒಂದು ಹಾರಿಕೆಯ ಉತ್ತರವನ್ನ ಕೊಡ್ತಿರ್ತಾರೆ. ನಿನ್ನೆ ಇದೇ ಭಾಗದ ನಿವಾಸಿ ಆಗಿರುವಂತಹ ಗಿರೀಶ್ ಕುಮಾರ್ ನಾಯ್ಡು ಅವರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಅಕ್ರಮವಾಗಿ ಏನ್ ಕಾಮಗಾರಿ ನಡೆಸ್ತಾ ಇರ್ತಾರೆ ಅದು ಅವ್ರ ಗಮನಕ್ಕೆ ಬರುತ್ತೆ. ಕೂಡಲೇ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಡ್ತಾರೆ. ಸರಿಸುಮಾರು 7 ರಿಂದ 10 ಲಾರಿ ಲೋಡ್ ಅಷ್ಟು ಅಕ್ರಮವಾಗಿ ಸಂಗ್ರಹಿಸಿದಂತ ಸಾಮಗ್ರಿಗಳು, ಅಂದ್ರೆ ಕೇಬಲ್ ಅಳವಡಿಕೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಂತ ಸುಮಾರು 7 ಲಾರಿಗಳಷ್ಟು ಲೋಡ್ ಅನ್ನ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು. ಸದ್ಯ ಈ ಭಾಗದ ಅಂದ್ರೆ ಹೂಡಿ ವಾರ್ಡ್ನ ಎಇ ಹಾಗೂ ಎಡಬ್ಲ್ಯೂ ವಿರುದ್ಧ ಕೆಆರ್ಪುರಂ ಪೊಲೀಸ್ ಠಾಣೆ ಹಾಗೂ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಕೂಡ ಗಿರೀಶ್ ಕುಮಾರ್ ನಾಯ್ಡು ಅವರು ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಅವರು ಇದರ ಮಾತಾಡ್ಸೋಣ. ಸರ್, ಏನಿದು ಪ್ರಕರಣ, ಹೇಗೆ ಇವರು ಅನುಮತಿ ಇಲ್ಲದೆ ಇಲ್ಲಿ ಕಾಮಗಾರಿಯನ್ನು ಮಾಡ್ತಾರೆ ಅಂತ? ಸರ್, ಇದು ಕಳೆದ ಒಂದು 2-3 ತಿಂಗಳಿಂದ ಈ ರೀತಿಯಾಗಿ ಅಕ್ರಮವಾಗಿ ಎಲ್ಲಂದ್ರೆ ಅಲ್ಲಿ ರಸ್ತೆಗಳನ್ನ ಹಾಕೊಂಡ್ಬಿಟ್ಟು ಏನಂತ ಇವ್ರ ಕೆಲಸ ಏನಂತ ಹೇಳಿದ್ರೆ ನೈಟ್ 1 ಗಂಟೆ ಮೇಲೆ ಇವರು ಕೆಲಸ ಶುರು ಮಾಡ್ತಾರೆ. ಯಾವುದೇ ರೀತಿ ಮೇಜರ್ ರೋಡ್ಸ್ ಆಗಲಿ ಬಿಬಿಎಂಪಿ ಇಲಾಖೆಯಿಂದ PWD ಇಂದ ಯಾವುದೇ ರೀತಿ ಪರ್ಮಿಷನ್ಸ್ ಇದು ತಗೊಳೋದಿಲ್ಲ. ಏನಂತ ಹೇಳಿದ್ರೆ ಅಗದ್ಬಿಡ್ತಾರೆ. ಕಳೆದ ಒಂದು 2 ತಿಂಗಳಿಂದನೇ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಇಲ್ಲಿ ಹೊಸದಾಗಿ ಡಾಂಬೀಕರಣ ಮಾಡಿರ್ತಾರೆ. ಆ ಒಂದು ರಸ್ತೆನ ಎಲ್ಲ ಕಡೆ ಅಗದ್ಬಿಟ್ಟು ಸುಮಾರು ಒಂದು 180 ಕಿಲೋಮೀಟರ್ವರೆಗೂ ಇವಾಗವರೆಗೂ ಮಾಡಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದಿರೋಂಥ ಮಾಹಿತಿ. ಇವಾಗವರೆಗೂ ನಾವು ಒಂದು 23 ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಡುವಾಗ ಸುಮ್ಮನೆ ಕೊಟ್ಟಿಲ್ಲ, ಎಲ್ಲಾನು ಕಂಪ್ಲೀಟ್ ಆಗಿ GPS ಫೋಟೋಸ್ನ ಎನ್ಕ್ಲೋಸ್ ಮಾಡಿ ಅದನ್ನೆಲ್ಲ ಹೋಗಿ ಬಿಬಿಎಂಪಿ ಕಮಿಷನರ್ ಆಗಿರ್ಬೋದು, ಮತ್ತೆ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಚೀಫ್ ಮಿನಿಸ್ಟರ್ಗೂ ಸಹಿತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿರೋ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತೀವಿ. ಆದರೆ ಅವರ ಉಡಾಫೆ ಒಂದು ಕಾರಣದಿಂದಾಗಿ ಇವತ್ತಿನವರೆಗೂ ಈ ರೀತಿಯಾಗಿ ಒಂದು ಕೆಲಸ ನಡ್ಕೊಂಡು ಬರ್ತಿದೆ ಅಂತೇಳಿ ನಮಗೆ ಭಾಳ ಬೇಜಾರಾಗಿತ್ತು. ಕೊನೆಗೂ ನಾವು ಮತ್ತೆ ನಮ್ಮ ಟ್ರಸ್ಟ್ ಸದಸ್ಯರೆಲ್ಲ ಸೇರಿ ಎಲ್ಲಿ ಇದೆ ಅಂತೇಳಿ ಹುಡುಕಿದಾಗ ನಮ್ಗೆ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಒಂದು 20 ರಿಂದ 30 ಲಕ್ಷ ರೂಪಾಯಿ ಐಟಮ್ನ ಇಲ್ಲಿಗೆಲ್ಲ ಹಾಕೊಂಡಿರ್ತಾರೆ. ಫಸ್ಟ್ ನಾವು ಅವ್ರಿಗೆ ಇಮಿಡಿಯೇಟ್ ಆಗಿ ನಾನು ಬಿಬಿಎಂಪಿ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿ, ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದಾಗ ಅವ್ರು ಬಂದು ವಿಚಾರಿಸಿದಾಗ ಏನ್ರಿ ಇದಕ್ಕೆಲ್ಲ ಮಾಡೋದಕ್ಕೆ ಪರ್ಮಿಷನ್ ಇದೆ ಅಂತ ಕೇಳಿದಾಗ ಯಾವುದೇ ರೀತಿ ಇವ್ರಿಗೆ ಪರ್ಮಿಷನ್ ಸಹಿತ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾರೆ, ತುಷಾರ್ ಗಿರಿನಾಥ್ ಸರ್ಗೆ ನಾನು ಫೋನ್ ಮುಖಾಂತರ ಮಾತಾಡಿ ಸರ್ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಇಲ್ಲಿ ಇರೋಂಥ ಎಡಬ್ಲ್ಯೂ ಆಗಿರ್ಬೋದು ಮತ್ತು ಎಇ ಅವರಾಗಿರ್ಬೋದು ತಡವಾಗಿ ಬಂದು ಬಿಬಿಎಂಪಿ ಒಂದು ಪ್ರೆಷರಿಂದಾನೇ ಅವ್ರು ಬಂದು ಎಲ್ಲ ಐಟಮ್ನ ಸೀಸ್ ಮಾಡುವಂಥ ಕೆಲಸ ಮಾಡಿದರು. ಸುಮಾರು 7 ರಿಂದ 9 ಟ್ರ್ಯಾಕ್ಟರ್ ಐಟಮ್ನ ಸೀಸ್ ಮಾಡಿ ಎತ್ಕೊಂಡೋಗಿ ನಿನ್ನೆ ಒಂದು ಬಿಬಿಎಂಪಿ ಕಚೇರಿಗೆ ಎಲ್ಲ ಸೀಸ್ ಮಾಡಿ ಅಲ್ಲಿ ಎಲ್ಲನೂ ಅಲ್ಲಿ ಸೀಸ್ ಮಾಡಿಕ್ಕಿದ್ದಾರೆ. ಮತ್ತು ಇವಾಗ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ಇಲ್ಲಿ ಎಷ್ಟು ಕೇಬಲ್ಸ್ ಹಾಕಿದ್ದಾರೆ, ಇದೆಲ್ಲ ಬಂದು ಜಿಯೋ ಏನೋ ಇಲ್ಲ ಇಂಟರ್ನೆಟ್ ಪ್ರಾಬ್ಲಮ್ ಎಲ್ಲ ವೈರ್ಗಳು ಅಂತೇಳಿ ಇದು ಮಾಡ್ತಿದ್ದಾರೆ. ಈ ರೀತಿಯಾಗಿ ಇಲ್ಲೆಲ್ಲ ಹಾಕ್ಕೊಂತಾರೆ. ಯಾವುದೇ ರೀತಿಯಲ್ಲಿ ಒಂದು ಪರ್ಮಿಷನ್ಸ್ ಇರೋದಿಲ್ಲ ಇದಕ್ಕೆ. ಅದರಿಂದ ಏನಂತ ಹೇಳಿದ್ರೆ ನಾನು ನೆನ್ನೆ ಹೋಗಿ ಸ್ಟೇಷನ್ಗೆ ಹೋಗಿ ಸರ್ ಇವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಿಸಿ ಮುಂದಿನ ದಿನಗಳಲ್ಲಿ ಇವಾಗ ನೋಡಿ ಇಲ್ಲಿಂದನೇ ಒಂದು 200 ಮೀಟ್ರಲ್ಲಿ 150 ಮೀಟ್ರಲ್ಲಿ ಒಂದು ಸ್ಕೂಲ್ ಸಹಿತ ಇರುತ್ತೆ. ಮಕ್ಕಳೆಲ್ಲ ನಡ್ಕೊಂಡು ಬರ್ತಾರೆ. ಸುಮಾರು ಒಂದು 600 ಮಕ್ಕಳು ಅಲ್ಲಿ ಇರ್ತಾರೆ, ಚಿಕ್ಕ ಮಕ್ಕಳು ನಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲೆಲ್ಲ ನೋಡ್ಬೋದು ಸ್ನೇಹಿತರೆ, ವೈರ್ಗಳು ಸುಮಾರು ಒಂದು 30 ರಿಂದ 40 ವೈರ್ಗಳನ್ನ ಕೂಡ ಇಲ್ಲಿ ನೇತಾಡ್ತಾ ಇದೆ. ಈ ರೀತಿಯಾಗಿ ವೈರ್ಗಳಿದ್ದಾಗ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ಮತ್ತು ಅವ್ರು ಕೆಳಗೆ ಬಿದ್ದು ಪ್ರಾಣಾಪಾಯ ಆಗುತ್ತೆ ಅಂತ ಸಾಧ್ಯತೆ ಇದೆ. ಮತ್ತು ನಿನ್ನೆ ಬಂದು ನಾವು ಇಲ್ಲಿ ಇರೋವಂಥ ಮಾಲೀಕನ ಹತ್ರ ಮಾತಾಡಿದಾಗ ಸರ್ ಇಲ್ಲಿ ಏನು ಸರ್ ಇದೆಲ್ಲ ಮಾಡ್ತಿದ್ದೀರಾ, ಇದಕ್ಕೆಲ್ಲ ಪರ್ಮಿಷನ್ ಇದೆ ಅಂತ ಕೇಳೋದಕ್ಕೆ ಅವರು ನಮಗೆ ಒಂದು ಉಡಾಫೆ ಉತ್ತರ, ನೀನು ಯಾರಿಗೆ ಬೇಕಂತೇಳಿ ನಮ್ಮನ್ನು ಒಂದು ಎದುರಿಸುವಂಥ ಕೆಲಸ ಕೂಡ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅದ್ರ ವಿರುದ್ಧ ಕೂಡ ನಾವು ಹೋಗಿ ಕೆಆರ್ಪುರಂ ಠಾಣೆಯಲ್ಲಿ ಕೇಸನ್ನು ಕೂಡ ದಾಖಲಿಸಿದ್ದೀವಿ. ಇವಾಗ ಅಕ್ರಮವಾಗಿ ನಡೀತಿದ್ದಂಥ ಕಾಮಗಾರಿ ಬಗ್ಗೆ 20 ರಿಂದ 23 ಕಂಪ್ಲೇಂಟ್ ಕೊಡ್ತೀರಾ, ಕಮಿಷನರ್ ಕೊಡ್ತೀರಾ, ಈ ಜಾಯಿಂಟ್ ಕಮಿಷನರ್ ಯಾರು ಬರ್ತಾರೆ ಅವರು ಕೊಡ್ತೀರಾ, ಪೊಲೀಸ್ ಸ್ಟೇಷನ್ ಕೊಡ್ತೀರಾ, ಎಲ್ಲರೂ ಹೇಳೋದು ಯಾವುದೇ ಎವಿಡೆನ್ಸ್ ಇಲ್ಲ, ಎಲ್ಲಿ ಮಾಡ್ತಿದ್ದಾರೆ ತೋರಿಸಿ ಅಂತ. ನಿನ್ನೆ ಬಂದು ತೋರಿಸಿರಾ, ರೇಟ್ ಮಾಡ್ತಾರೆ, 7-8 ಲಾರಿ ಐಟಮ್ನ ಸೀಸ್ ಮಾಡ್ತಾರೆ, 22 ಲಕ್ಷ ರೂಪಾಯಿಗಿಂತ ಜಾಸ್ತಿ ವರ್ತ್ ಐಟಮ್ನ.
ಇವಾಗ ಏನ್ ಹೇಳ್ತಾರೆ ಬಿಬಿಎಂಪಿ ಅಧಿಕಾರಿಗಳು ಅಂತ? ಸರ್ ಇವಾಗೂ ಸಹಿತ BBMP ಅಧಿಕಾರಿಗಳು ನಿನ್ನೆ ಒಂದು ಏನು ಇದು ಮಾಡ್ತಾರೆ ಅಂತ ಹೇಳಿದ್ರೆ, ನಿನ್ನೆ ಹೋಗಿ ಸ್ಟೇಷನ್ಗೆ ನಾನು ನೋಡ್ತೀನಿ, ಇಷ್ಟು ದಿವಸ ನಾವು ಕಂಪ್ಲೇಂಟ್ ಕೊಟ್ಟಾಗ ಎಲ್ಲಿದೆ ನಮಗೆ ಅವ್ರ ಲೊಕೇಶನ್ ಕೊಡಿ ಮತ್ತೆ ಅವ್ರ ಕಂಪನಿ ಹೆಸರು ನನ್ನನ್ನು ಕೇಳ್ತಾರೆ. ಅದು ಬಂದು BBMP ಅವ್ರ ಕೆಲಸ ಆಗಿರುತ್ತೆ, ಯಾಕಂದ್ರೆ ಅವರು ಆ ಒಂದು ಕೆಲಸಕ್ಕಂತಾನೆ ಇರೋದು. ಮತ್ತೆ ಈ ರೀತಿಯ ಕೇಳಿದಾಗಿಂದ 23 ಕಂಪ್ಲೇಂಟ್ ಕೊಟ್ಟಾಗ ಇವತ್ತವರೆಗೂ ಯಾವುದೇ ಒಂದೇ ಒಂದು ಕೂಡ FIR ದಾಖಲಿಸಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ತುಷಾರ್ಗಿರಿನಾಥ್ ಸರ್ಗೆ ಮಾತಾಡಿದ ಮೇಲೆನೆ ಮತ್ತೆ ಕಂಟ್ರೋಲ್ ರೂಮ್ ಹೆಡ್ ಆಫೀಸಿಗೆ ಫೋನ್ ಮಾಡಿದ್ಮೇಲೆ ಅಲ್ಲಿಂದ ಸಿಬ್ಬಂದಿಗಳು ಕಳಿಸಿದ್ರು. ಮತ್ತೆ ನಾವು ಬಂದು ನಮ್ಮ ಟ್ರಸ್ಟ್ ಸದಸ್ಯ ಎಲ್ಲ ಇಲ್ಲಿ ಹುಡುಕಿ ಇಲ್ಲಿ ತೋರಿಸಿದ ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಡುವಂಥ ಸಮಯದಲ್ಲಿ ಅಲ್ಲಿ ಕೂಡ ಗೋಲ್ಮಾಲ್ ಮಾಡ್ತಾರೆ BBMP ಅಧಿಕಾರಿಗಳು. ಗೋಲ್ಮಾಲ್ ಆ ಒಂದು ಕಂಪ್ಲೇಂಟ್ ಕಾಪಿಲಿ ಏನು ಬರೀತಾರೆ ಅಂತ ಹೇಳಿದ್ರೆ, ಎಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು BBMP ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಬೇಜಾರಾಗಿ ಖುದ್ದಾಗಿ ಮತ್ತೆ ನಾನೇ ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ, ಸ್ವಯಂಗೆ ನಾನೇ ಖುದ್ದಾಗಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ. ಸರ್ ಇದೆಲ್ಲ ಚೆಲ್ಲಾಪಿಲ್ಲಿ ಆಗಿರೋದಲ್ಲ, ಸುಮಾರು ಇಲ್ಲಿ ಕೋಕೋನಟ್ ಗಾರ್ಡನ್ ಆಗಿರ್ಬೋದು, ಅಲ್ಫಾ ಗಾರ್ಡನ್ ಆಗಿರ್ಬೋದು, ಅಯ್ಯಪ್ಪ ನಗರ ಆಗಿರ್ಬೋದು, ಕೊಡಗಳ್ಳಿ ಮುಖ್ಯ ರಸ್ತೆ ಆಗಿರ್ಬೋದು, ಊಡಿ ಅಂಡರ್ಪಾಸ್ ಬ್ರಿಡ್ಜ್ ಕೆಳಗಡೆ ಆಗಿರ್ಬೋದು, ಇಲ್ಲೆಲ್ಲ ಒಂದು ಎಲ್ಲ ಅಗಿದು ಎಷ್ಟು ಹಾಳು ಮಾಡಿದ್ದಾರೆ. ವಿತ್ GPS ಫೋಟೋಸ್ ಎಲ್ಲ ಆಲ್ರೆಡಿ 23 ಕಂಪ್ಲೇಂಟ್ಸ್ ಕೊಟ್ಟಿದೆ ಅಂತೇಳಿ ಎಲ್ಲ ಕಂಪ್ಲೇಂಟ್ನು ಶೇಖರಣೆ ಮಾಡಿ ಎತ್ಕೊಂಡೋಗಿ ಠಾಣೆಗೆ ಕೊಟ್ಟಿದ್ದೀವಿ ಸರ್. ಇವಾಗ ಅದ್ರ ಮೇಲೆ FIR ದಾಖಲಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಕಡೆಯದಾಗಿ ಒಂದು ಕ್ವಶನ್ ಕೇಳ್ತೀನಿ. ಬೆಂಗಳೂರಿನ ಎಷ್ಟೋ ಏರಿಯಾಗಳಿಗೆ ಇವತ್ತು ಕೂಡ ಡಾಂಬರ್ ಹಾಕಿಲ್ಲ. ಇಲ್ಲಿ ಕೆಲ 2 ತಿಂಗಳ ಮುಂಚೆ ರಸ್ತೆಗೆ ಡಾಂಬರ್ ಹಾಕ್ತಾರೆ. ಮತ್ತೊಂದ್ ಕಡೆ ಬಂದು ಅಕ್ರಮವಾಗಿ ಆ ಹೊಸದಾಗಿ ಹಾಕಿರೋ ಡಾಂಬರನ್ನ ಕಿತ್ತಾಕಿ ಅಕ್ರಮವಾಗಿ ರಸ್ತೆನ ಆಗ್ಲಿಕ್ಕೆ ಬರ್ತಾರೆ. ಸರ್ಕಾರದ ಹಣ ಪೋಲ್ ಆಗಲ್ವಾ ಈ ರೀತಿ ಮಾಡಿದ್ರೆ ಅಂತ? ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ಬಹಳ ಒಂದು ಪೋಲ್ ಆಗ್ತಿದೆ. ಇದನ್ನ ನಾನು ಎಷ್ಟು ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ BBMP ಅಧಿಕಾರಿಗಳಿಗೆ. ಅವ್ರಿಗೇನು ಬೇಕಾಬಿಟ್ಟು, ಯಾಕಂದ್ರೆ ಅವರೆಲ್ಲ ಕೋಟಿ ಗಟ್ಟಲೆ ಅವ್ರ ಹತ್ರ ಲಂಚ ಪಡೆದಿದ್ದಾರೆ ಅಂತೇಳಿ ನಮ್ಮ ಅನುಮಾನ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವಾಗ ಸ್ಟೇಷನಲ್ಲಿ KRM ಠಾಣೆಯಲ್ಲಿ ದಾಖಲೆ ಮಾಡಿದ್ದೀವಿ. ಇದ್ರ ವಿರುದ್ಧ ಹೋಗ್ಬಿಟ್ಟು ಲೋಕಾಯುಕ್ತಲ್ಲಿ ಸಹಿತ ನಾವು ಇದನ್ನ ಕಂಪ್ಲೇಂಟ್ ದಾಖಲೆ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ಖಂಡಿತವಾಗ್ಲೂ BBMP ಅಧಿಕಾರಿಗಳು ಲಂಚ ಪಡೆದೇ ಇದನ್ನ ಈ ಒಂದು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ನಿನ್ನೆ ನೀವು ಹೋಗಿ ಬೇಕಂದ್ರೆ ನೀವು ವಿಚಾರಿಸ್ಕೊಬಹುದು, ಕಂಪ್ಲೇಂಟ್ ಅಲ್ಲಿ ಕ್ಲೀನ್ ಆಗಿ ಬರೀ ಚೆಲ್ಲಾಪಿಲ್ಲಿ ಮಾಡಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹೊರತು ಯಾವುದೇ ರೀತಿ ಇವರಿಂದ ನಮ್ಗೆ ಇಷ್ಟು ನಷ್ಟ ಆಗಿದೆ ಕೋಟ್ಯಾಂಟಗಟ್ಟಲೆ ಹಾಕಿರೋದು 1 ವರ್ಷದಿಂದ ಅಲ್ಲ ಸ್ನೇಹಿತರೆ, ಬರೀ ಹಾಕಿರೋದು ಎರಡು ತಿಂಗಳಿಂದ ಹಾಕಿರುವಂತ ಡಾಂಬೀಕರಣನ ಇವ್ರು ಬಂದು ಎಲ್ಲ ಮುಖಂಡರಾದಂತ ಗಿರೀಶ್ ಕುಮಾರ್ ನಾಯ್ಡು ಅವರ ಮಾತು. ಒಂದ್ ಕಡೆ ಬೆಂಗಳೂರಿನ ಹಲವು ಏರಿಯಾಗಳಿಗೆ ರಸ್ತೆಗೆ ಟಾರನ್ನೇ ಹಾಕೋದಿಲ್ಲ, ಮತ್ತೊಂದ್ ಕಡೆ ಹೊಸದಾಗಿ ಡಾಂಬರೀಕರಣ ಮಾಡಿದಂತ ರಸ್ತೆಗೆ ಕೇವಲ 2 ತಿಂಗಳಲ್ಲೇ ಕೇಬಲ್ ಫಿಕ್ಸಿಂಗ್ ಹೆಸರಲ್ಲಿ ಅಕ್ರಮವಾಗಿ ಹೊಸದಾಗಿ ಡಾಂಬರ್ ಆದಂತ ರಸ್ತೆಗಳನ್ನು ಅಗೀತಿದ್ದಾರೆ. ಇದು ದೊಡ್ಡದಾದಂತ ಸ್ಕ್ಯಾಮ್ ಆಗಿದೆ. BBMP ಕಮಿಷನರ್ ಸೇರಿದಂತೆ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ದೂರನ್ನ ಕೊಟ್ಟಿದ್ದೀನಿ. ಹಿಂದೆ ಇರುವಂತ ಯಾರೇ ಭ್ರಷ್ಟ ಅಧಿಕಾರಿ ಇದ್ರೂ ಕೂಡ ಆತನ ವಿರುದ್ಧ ಕಠಿಣವಾದಂತ ಕ್ರಮವನ್ನು ತಗೊಳ್ಬೇಕು ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.